ಎಲ್ಲ ಇರ್ತಾ ಇಲ್ವಲ್ಲ ನಿಮ್ಗೆ ಪವರ್ ಇಲ್ಲ, ಏನ್ ಮಾಡೋದು? ನನ್ಗೆ ಪವರ್ ಇಲ್ವಾ? ಹೇಗ್ ಪ್ರೂವ್ ಮಾಡೋದು ಇವಾಗ? ಅದನ್ನ ಇವಾಗ ಗುರ್ತು ತೆಗಿಯಕ್ಕಾಗಲ್ಲ, ಅವ್ರು ಎಲ್ಲಿದೆ. ಒಬ್ಬೊಬ್ರು ಒಂದೊಂದ್ರಲ್ಲಿ ಪರಿಣಿತನ ಹೊಂದಿರ್ತಾರೆ. ಕೆಲವೊಬ್ರು ಈ ಒಂದು ವಿದ್ಯೆನ ನಂಬ್ತಾರೆ. ಅಂದ್ರೆ ಯಾವ ಜಾಗದಲ್ಲಿ ನೀರಿದೆ ಅಂತ ಅಂದ್ಬಿಟ್ಟು ಕಂಡುಹಿಡಿಬೇಕು ಅಂತ ಅಂದ್ರೆ ಇಲ್ಲಿ ಕೈ ಮೇಲೆ ತೆಂಗಿನಕಾಯಿನ ಹಿಡ್ಕೊಂಡು ನೋಡಿ ಹೇಳ್ತಾರೆ. ಇದನ್ನ ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಆದ್ರೆ ನೋಡಿ, ಬಿಗ್ ಬಾಸ್ ಅಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಒಂದು ಕಂಟೆಸ್ಟೆಂಟ್ ಬಂದಿದ್ದಾರೆ. ನಿರಂಜನ್ ದೇಶಪಾಂಡೆ ಅವರು ಕೂಡ ತೆಂಗಿನಕಾಯಿನ ಕೈ ಮೇಲೆ ಇಟ್ಕೊಂಡು ನೋಡ್ತಾರೆ. ಅಂದ್ರೆ ಯಾವ ಜಾಗದಲ್ಲಿ ನೀರಿದೆ ಅಂತ ಅಂದ್ಬಿಟ್ಟು ಏನು ಕೂಡ ಗೊತ್ತಾಗ್ತಲ್ಲ ಅಂದಾಗ ನಿಮ್ಮ ಹತ್ರ ಪವರ್ ಇಲ್ಲ ಅಂತ ಅಂದ್ಬಿಟ್ಟು ಆ ಹುಡುಗಿ ಹೇಳ್ತಾಳೆ. ಕೆಲವೊಬ್ಬರಿಗೆ ಈ ವಿದ್ಯೆ ಗೊತ್ತು, ಕೆಲವೊಬ್ಬರಿಗೆ ಈ ವಿದ್ಯೆ ಗೊತ್ತಿರಲ್ಲ. ಆದರೆ ಇಲ್ಲಿ ಇದನ್ನ ಹೇಗೆ ನಂಬೋದು ಅಂತಂದ್ಬಿಟ್ಟು ಚಂದನ್ ಶೆಟ್ಟಿ ಅವರು ಕೇಳ್ತಾರೆ. ನಾನು ಇದನ್ನ ಟ್ರಸ್ಟ್ ಮಾಡೋಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಅದಕ್ಕೆ ವಿನಯ್ ಗೌಡ ಅವ್ರು ಹೇಳ್ತಾರೆ, ಈಗ ಅವ್ರ ಕೈ ಮೇಲೆ ಏನು ತೆಂಗಿನಕಾಯಿ ಹಿಡ್ಕೊಂಡು ಹೇಳಿದ್ರು, ಯಾವ ಜಾಗದಲ್ಲಿ ನೀರಿದೆ ಅಂತ ಹೇಳ್ತಾರೋ ಆ ಜಾಗದಲ್ಲೇ ನೀರಿದೆ ಅಂತಂದ್ಬಿಟ್ಟು ನಾವು ನಂಬಬೇಕು ಅಂತಂದ್ಬಿಟ್ಟು ನನಗೇನೋ ಟ್ರಸ್ಟ್ ಮಾಡೋಕ್ಕೆ ಆಗ್ತಲ್ಲ ಅಂತ ಹೇಳಿದಾಗ ನಿರಂಜನ್ ದೇಶಪಾಂಡೆ ಅವರು ಇಲ್ಲ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಬಂದು ಇಲ್ಲಿ ತೆಂಗಿನಕಾಯಿನ ಕೈ ಮೇಲೆ ಇಟ್ಕೊತಾರೆ. ನೋಡಿ, ಹುಡುಗಿ ಕೈ ಮೇಲೆ ಇಟ್ಕೊಂಡಾಗ ತೆಂಗಿನಕಾಯಿ ಸ್ವಲ್ಪ ಇಲ್ಲಿ ಮೂವಿಂಗ್ ಆಗೋ ರೀತಿ ಕಾಣಿಸುತ್ತೆ. ಆದರೆ ನಿರಂಜನ್ ದೇಶಪಾಂಡೆ ಅವರು ಆ ಹುಡುಗಿ ಎಲ್ಲಿ ನಿಂತಿರ್ತಾಳೋ ಅಲ್ಲೇ ಹೋಗಿ ಸೇಮ್ ಪೊಸಿಷನಲ್ಲಿ ನಿಂತ್ಕೊಂಡು ಕೈಯಲ್ಲಿ ತೆಂಗಿನಕಾಯಿನ ಹಿಡ್ಕೊತಾರೆ. ಆದರೆ ತೆಂಗಿನಕಾಯಿ ಏನು ಕೂಡ ಮೂವ್ ಆಗಲ್ಲ. ಅದಕ್ಕೆ ನಿಮ್ಮ ಹತ್ರ ಪವರ್ ಇಲ್ಲ ಅಂತಂದ್ಬಿಟ್ಟು ಆ ಹುಡುಗಿ ಇಲ್ಲಿ ಹೇಳ್ತಾಳೆ. ಆದರೆ ಜಡ್ಜಸ್ಗಳೆಲ್ಲ ಸಿಕ್ಕಾಪಟ್ಟೆ ಇಲ್ಲಿ ನಗ್ತಾರೆ. ಆದರೆ ಇವ್ರಿಗೆ ನಿಜವಾದ ಟಾಸ್ಕ್ ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಸದ್ಯ ಪ್ರೋಮೋದಲ್ಲಿ ಹುಡುಗಿ ರಾಕು, ನಿರಂಜನ್ ದೇಶಪಾಂಡೆ ಶಾಕು, ಜಡ್ಜಸ್ಗಳು ಕೂಡ ಇಲ್ಲಿ ಶಾಕ್ ಆಗಿದ್ದಾರೆ. ನೋಡೋಣ ಈ ಹುಡುಗಿ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತಂದ್ಬಿಟ್ಟು. ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನಿಸ್ತು ವೀಕ್ಷಕರೇ? ಈ ಒಂದು ವಿಚಾರದ ಬಗ್ಗೆ ಇಂಥವ್ರು ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕ್ಕೆ ಸೆಲೆಕ್ಟ್ ಆದರೆ ಚೆನ್ನಾಗಿರುತ್ತಾ, ಸೆಲೆಕ್ಟ್ ಆಗಬಾರ್ದಾ? ಮತ್ತು ಈ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.